ಕೋಳಿಗುಡು ಗ್ರಾಮದಾಗ ಹೌದು ಹಾಡಿಕೆ ಎಣ್ಣೆ ಸಿಂದಿಗೆ ಭೂತಾಳಿ ಮಾಸ್ತರ್ ಬಹಳ ಸುಂದರವಾಗಿ ಬಹುಶಃ ತಾವೆಲ್ಲರೂ ನಲಿಯುವಂಗ ಏನ್ ಮಾಡಿರಿ ಅಂತ ಕೇಳಿದ್ರೆ ಹಾಡನ್ನು ಹಾಡಿದ್ರಿ ಸರ್. ಬಹುಶಃ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬೆಳೆದಾಡತಕ್ಕಂಥ ದಾಟಿ ಒಳಗೆ ಸೋಮರಾಯ ಜಕಾಪರಾಯನ ಪದ್ಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿರ್ತಕ್ಕಂಥ ಸಿಂದಿಗೆ ಭೂತಾಳಿ ಮಾಸ್ತರ್ಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಕಾರ್ಯಕ್ರಮದ ಪರವಾಗಿ ಇವ್ರನ್ನ ಅಲ್ಲಿವರೆಗೆ ಇಲ್ಲಿವರೆಗೆ ಹೊತ್ಕೊಂಡು ತಿರ್ಗಾಡ್ರಿ ಯಾರು ಸರ್ ಅವ್ರು ಹೇಳಿ ಮಲ್ಲಪ್ಪ ಪೈಲವಾನನ್ರಿ ಕೇಸರಿ ಮೈಸೂರು ಕೇಸರಿ ಮಲ್ಲಪ್ಪನಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಯಾಕಂದ್ರೆ ನಾವು ಗತ್ತಿನಾಗ ಕುಣಿತಿದ್ ಸರ್, ಬರೀ ಹಂಗ ಹೊತ್ಕೊಂಡಾದ್ರೆ ಕುಣಿತ ಆಗುದಿಲ್ಲ ಅದ. ಅವ್ನ ಯಾರು ಕೂತು ಕುಣಿತ ಮಾಡ ಬೇರೆ ಒಳಗೂ ಕುಣಿತಿದ್ದೀವಿ ಬೇರೆ ಹುಮ್ಮಸ್ ಅಂದ್ರೆ ಒಳಗ ಅಟ್ಟ ಹುಮ್ಮಸ್ ಬಂದಿತ್ತು ಸರ್. ಹುರುಪ ಹುಮ್ಮಸ್ ಯಾರಿಗೆ ಬರ್ತೈತೆ ಅಂದ್ರೆ ಪದ ಹಂಗ ಆಗ್ಬೇಕು. ಪದ ಏನೋ ಕಸ ಇದ್ರು ಅದು ರಸ ಮಾಡಿ ಹಾಡ್ತಕ್ಕಂಥ ತಾಕತ್ ಯಾರೈತೆ ಅಂದ್ರೆ ಆ ಸಿಂದಿಗೆ ಭೂತಾಳಿ ಮಾಸ್ತರ್ ನೆಲದ ಭಕ್ತಿದಿಂದ ನೇಮಬದ್ಧವಾಗಿ ಡೊಳ್ಳಿನ ಹಾಡಿನೊಳಗೆ ಸಾಹಿತ್ಯನ ಬರದ ಅದ್ಭುತಪೂರ್ವವಾಗಿ ಹಾಡನ್ನು ಹಾಡಿ ಯಾರಂತ ಕೇಳಿದ್ರೆ ಸೊನ್ನದ ಶರಣವನ್ನು ಕೊಂಡಾಡ್ರು. ಅವ್ರು 3 ಜನ ಅದಾರ ಸರ್, ತ್ರಿಮೂರ್ತಿಗಳಿದ್ದಂಗ. ಸೊನ್ನದ ಶರಣು, ಐಗಿಳಿ ಬರ್ಮು, ಕನಕಲ್ ಶಿವು, ಇವ್ರು 3 ಮಂದಿ ಕೂಡ್ರಪ್ಪ ಅಂದ ಕಡೆ ಹಾರು ಮಾತ್ರ ಹಗರು ವ್ಯಕ್ತಿಗಳಾದ ಸರ್. ಹೊಸ ಹಿಡ್ಕಲ್ ಸ್ಟೇಜ್ ಒಳಗೆ ಬಂಗಾರ ಹಾಡಿಕೆ ಒಯ್ಯವ್ರು ಯಾರಂತ 3 ಮಂದಿ ಕೂಡ್ರಂದ್ರೆ ಇವ್ರು ಯಾಕಡೆ ಇರ್ತಾರ ಆ ಕಡೆ ಹೋಗ್ತದ ಸರ್. ಈ ಸರಿ ಕೂಡ ಹಿಡ್ಕಲದೊಳಗೆ ಬಂಗಾರ ಡಾಲ್ ಹೋದವ್ರು ಯಾರಂದ್ರೆ ಶರಣು ಮಾಸ್ತರ್. ಯಾಕಡೆ ದಿವಪ್ನಿ ಈ ಸರಿ ಬಾಳಿಗಿರ ಕಡೆ ದೇವ ಮುಗಿಸ್ಕೊಂಡಿದ್ದೆ, ಈ ಸರಿ ಮುಗಿಸಿದ ನಾವು 2 ಕಡೆ ಪಾತ್ರ ಮಾಡ್ತಾನೆ ಸರ್. ಇರ್ಲಿ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಪದ್ಯವನ್ನು ಕೇಳಿ ಆನಂದ ಭರಿತರಿಗೆ ಕಲಾಭಿಮಾನಿಗಳಾಗಿರ್ತಕ್ಕಂಥ ಸೋಮನಗೌಡ